ಸನ್ರೈಸ್ ವಿದ್ಯಾಸಂಸ್ಥೆಯಲ್ಲಿ ವಿಶ್ವ ಪ್ರಾಣಿಗಳ ದಿನಾಚರಣೆ. ಪ್ರಾಣಿಗಳನ್ನು ಉಳಿಸುವುದು ಎಂದರೆ ಮಾನವೀಯತೆ ಉಳಿಸಿದಂತೆ. ಪ್ರಾಣಿಗಳ ಮೇಲಿನ ಕರುಣೆ ನಮ್ಮ ಸಮಾಜದ ಸಂಸ್ಕೃತಿಯ ಪ್ರತೀಕ. ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿ ಪ್ರಾಣಿ ಕಲ್ಯಾಣ ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ಬದ್ಧತೆ ಹೆಚ್ಚಿಸುವುದಾಗಿದೆ ಎಂದು ಡಾಕ್ಟರ್ ಅಖಿಲ್ BH ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದರು. ಸಿಂಧನೂರು ನಗರದ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನಲ್ಲಿ ವಿಶ್ವ ಪ್ರಾಣಿಗಳ ದಿನಾಚರಣೆ ಹಮ್ಮಿಕೊಂಡು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಪ್ರತಿ ಶನಿವಾರದಂದು ನಡೆಯುವ ಉಪನ್ಯಾಸಕರ ಸರಣಿ ಪ್ರಯುಕ್ತ ಆಯೋಜನೆ ಮಾಡಲಾಗಿತ್ತು. ಇದರ ಉದ್ದೇಶದ ಕುರಿತು ಮಾತನಾಡಿ, ವಿಶ್ವ ಪ್ರಾಣಿಗಳ ದಿನಾಚರಣೆಯ ಮಹತ್ವ, ಪ್ರಾಣಿಗಳು ಪರಿಸರದ ಅವಿಭಾಜ್ಯ ಅಂಗ. ಅವಿಲ್ಲದೆ ಮಾನವ ಜೀವನ ಅಸಾಧ್ಯ. ಪ್ರಾಣಿಗಳ ಹಕ್ಕುಗಳನ್ನು ಕಾಪಾಡುವುದು ಮಾನವೀಯ ಕರ್ತವ್ಯ. ಪ್ರಾಣಿಗಳ ಆರೋಗ್ಯವನ್ನು ಕಾಪಾಡುವುದು ರೈತರ ಆರ್ಥಿಕ ಸ್ಥಿರತೆಗೆ ಸಹ ಕಾರಣ. ಪ್ರಾಣಿಗಳ ಬದುಕು ಉಳಿದರೆ ಭೂಮಿಯ ಜೀವನವೂ ಉಳಿಯುತ್ತದೆ ಎಂದರು. ಸಾಕು ಪ್ರಾಣಿಗಳಿಗೆ ಸಮಯಕ್ಕೆ ಸರಿಯಾಗಿ ಲಸಿಕೆ ಹಾಗೂ ಚಿಕಿತ್ಸೆಯನ್ನು ನೀಡುವುದು, ಪಶುಗಳಿಗೆ ಆಹಾರ, ನೀರು ಮತ್ತು ಸುರಕ್ಷಿತ ಆಶ್ರಯ ಒದಗಿಸುವುದು, ರೈತರು ಆಧುನಿಕ ಪಶುಪಾಲನಾ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು, ಬೀದಿ ನಾಯಿಗಳು, ಬೆಕ್ಕುಗಳಿಗೆ ಕರುಣೆ ತೋರಿಸಿ ನಿರ್ವ್ಯಾಜ್ಯವಾಗಿ ಆರೈಕೆ ಮಾಡುವುದು, ವನ್ಯಜೀವಿಗಳ ಸಂರಕ್ಷಣೆಗಾಗಿ ಕಾನೂನು ಪಾಲನೆ ಮತ್ತು ಪರಿಸರ ಸಂರಕ್ಷಣೆ, ಪ್ರಾಣಿಗಳ ಮೇಲೆ ಹಿಂಸೆ, ಕ್ರೂರತೆ ತೋರಬಾರದು, ಅತಿಯಾದ ರಾಸಾಯನಿಕ ಔಷಧಿ ಬಳಸಿ ಪಶುಗಳ ಆರೋಗ್ಯ ಹಾಳು ಮಾಡಬಾರದು, ಪ್ರಾಣಿಗಳನ್ನು ಅತಿಯಾಗಿ ಕೆಲಸಕ್ಕೆ ಬಳಸಬಾರದು, ಕಾನೂನು ಬಾಹಿರವಾಗಿ ವನ್ಯಜೀವಿಗಳ ಬೇಟೆ, ಸಾಗಾಟ, ಮಾರಾಟ ಮಾಡಬಾರದು, ಸಾಕು ಪ್ರಾಣಿಗಳನ್ನು ನಿರ್ಲಕ್ಷಿಸಿ ಬೀದಿಗೆ ಬಿಟ್ಟು ಬಿಡಬಾರದು. ಈ ವೇಳೆ ಪ್ರಥಮ ವರ್ಷದ ನರ್ಸಿಂಗ್ ವಿದ್ಯಾರ್ಥಿನಿ ಅಶ್ವಿನಿ ಪ್ರಾರ್ಥಿಸಿದರು. ಅತಿಥಿಗಳಾಗಿ ಇರ್ಷಾದ್ ಕೆ ಅತ್ತಾರ್ ಕಾರ್ಯದರ್ಶಿ, ಇರ್ಫಾನ್ ಕೆ ಅತ್ತಾರ್ ಸಮಾರಂಭ ನಿರ್ವಹಣೆಯನ್ನು ಪ್ರಾಚಾರ್ಯ ಸಿರಿಲ್ ನೆರವೇರಿಸಿದರು. ಉಪನ್ಯಾಸಕರಾದ ಸಂತೋಷಿ, ಆಸುಪಾಶ, ಪ್ರಶಾಂತ್, ವೀರೇಶ್, ರಾಧಿಕಾ, ಜ್ಞಾನೇಶ್ವರಿ, ವೀರೇಶ್ವರಿ, ರಾಜೇಶ್, ದಿಲೀಪ್, ಹಾಸಿಫ್, ಪುಟ್ರಾಜ್, ಮನೋಹರ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅದರಲ್ಲಿ ಗೈಡ್ ಡಾಗ್ಸ್ ಆಗಿರ್ಬೋದು, ಥೆರಪಿ ಅನಿಮಲ್ಸ್ ಆಗಿರ್ಬೋದು, ಎಲ್ಲವೂ ಬರ್ತದೆ. ಗೈಡ್ ಡಾಗ್ಸ್ ಬಂದ್ಬಿಟ್ಟು ಒಂದು ಮಿಲಿಟರಿಯಲ್ಲಿ ಯೂಸ್ ಮಾಡ್ತೀವಿ ನಾವು, ಕರೆಕ್ಟಾ? ಮಿಲಿಟರಿಯಲ್ಲೆಲ್ಲ ಡಾಗ್ಸ್ ಯೂಸ್ ಮಾಡ್ತಾ ಇದೀವಿ ನಾವೀಗ. ರೀಸೆಂಟ್ಲಿ ಮುದೋಳು ಕೂಡ ನಮ್ಮ ಇಂಡಿಯನ್ ಆರ್ಮಿಗೆ ಜಾಯಿನ್ ಮಾಡಿಸ್ತೀವಿ. ನೆಕ್ಸ್ಟ್ ಥೆರಪಿ ಅನಿಮಲ್ಸ್ ಅಂತ ಅಂದ್ಬಿಟ್ಟು, ಥೆರಪಿ ಅನಿಮಲ್ಸ್ ಏನು ಅಂತಂದ್ರೆ ಕೆಲವೊಬ್ಬರಿಗೆ ಕಣ್ಣು, ಕಿವಿ ಕಾಣಿಸ್ತಾ ಇರಲ್ಲ, ಕೇಳಿಸ್ತಾ ಇರಲ್ಲ. ಸೊ ಅಂತವಕ್ಕೆ ಥೆರಪಿ ಡಾಗ್ಸ್ ಅಂತ ಬರ್ತಾರೆ. ಸೊ ಅದೆಲ್ಲ ದಾರಿ ತೋರಿಸುತ್ತೆ ಅವ್ರಿಗೆ, ಯಾರಿಗೆ ಕಣ್ಣು ಕಾಣಲಾರ್ದವರಿಗೆ, ಕಿವಿ ಕೇಳಿಸಲಾರ್ದವರಿಗೆ. ಇದೆಲ್ಲ ಹೇಳ್ತಾರೆ. ಕೆಲವೊಂದ್ಸಲ ಮೆಂಟಲಿ ಇನ್ಸ್ಟೇಬಲ್ ಪೇಷಂಟ್ಸ್ ಇರ್ತಾರೆ, ಸರಿನಾ? ಸೊ ಅಂತವಕ್ಕೂ ಕೂಡ ಡಾಗ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಅಲ್ಲಿ, ಸೊ ಡೈರಿ ಆಗಿರ್ಬೋದು, ಶೀಪ್ ಬೋಟ್ ಆಗಿರ್ಬೋದು, ಪೌಲ್ಟ್ರಿ ಆಗಿರ್ಬೋದು, ಪಿಗರಿ, ಫಿಶರೀಸ್, ನಿಮಗೆಲ್ಲ ಗೊತ್ತೇ ಇದೆ. ಮತ್ತೆ ರಿಸರ್ಚ್ ಅಂಡ್ ಮೆಡಿಸಿನ್, ಲ್ಯಾಬ್ ಅನಿಮಲ್ಸ್. ಇಲ್ಲಿ ಫಾರ್ಮಸಿ ಸ್ಟೂಡೆಂಟ್ಸ್ ಇದ್ದಾರೆ ಅನ್ಕೊಂಡೆ, ಇದೆಲ್ಲ ನರ್ಸಿಂಗ್ ಅಷ್ಟೇ ಇದೆ ಅಥವಾ ಫಾರ್ಮಸಿ ಸ್ಟೂಡೆಂಟ್? ನರ್ಸಿಂಗ್ ಪ್ಯಾರಾಮೆಡಿಕಲ್. ನರ್ಸಿಂಗ್ ಅಂತ ಪ್ಯಾರಾಮೆಡಿಕಲ್. ಸೊ ಲ್ಯಾಬ್ ಅನಿಮಲ್ಸ್ ಕೂಡ ನಾವು ಮೇಜರ್ ಆಗಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಲ್ಯಾಬ್ ಅನಿಮಲ್ಸ್ ಇದೆ, ಚಿಕ್ಕ ಚಿಕ್ಕವಿದಾವೆ, ಅವಕ್ಕೇನು ಆಗಲ್ಲ, ನಾವು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬಹುದು ಅನ್ನೋ ಇಲ್ಲ ಈಗ, ಸರಿನಾ? ಈಗ CBCSE ಅಂತ ಒಂದು ಕಮಿಟಿ ಇದೆ. ಸೊ ಆ ಕಮಿಟಿ ಪ್ರಕಾರ ಟೋಟಲ್ ಆಗಿ ನಾವು ಎಷ್ಟು ಅನಿಮಲ್ಸ್ ಒಂದು ರಿಸರ್ಚ್ ಯೂಸ್ ಮಾಡಬೇಕು ಅನ್ನೋದನ್ನ ಅವರು ನಿರ್ದಿಷ್ಟವಾಗಿ ಹೇಳ್ತಾರೆ. ನೀವು ಇಷ್ಟೇ ಅನಿಮಲ್ಸ್ ತಗೋಬೇಕು ಅನ್ನೋದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್